ದರ್ಶನ್ ಸರ್ದು ಸಿನಿಮಾ ಡೆವಿಲ್ ಬರ್ತಾ ಇದೆ, ಅದಕ್ಕೋಸ್ಕರ 2 ಆಲ್ಬಮ್ ಸಾಂಗ್ಸ್ ಏನೋ ಮಾಡಿದೀನಿ ಅಂತ. ಸೊ ಅದನ್ನ ಇನ್ನೊಂದ್ 2 ಲೈನ್ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ನೋದು. ಯಾಕಂತ ಹೇಳಿದ್ರೆ ದರ್ಶನ್ ಸರ್ ಅಭಿಮಾನಿಗಳು ಇದು ಡೆವಿಲ್ ಬರ್ದಿರೋದಲ್ಲ ನೀವೀಗ? ಡೆವಿಲ್ಗೋಸ್ಕರನೇ. ಡಬಲ್ 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 12-25 ಡೇಟ್ ಫಿಕ್ಸ್ ಆಗೋಯ್ತು, ಸೆಲೆಬ್ರಿಟೀಸ್ ಎಲ್ಲ ಖುಷಿಯಾಗೋದ್ರು. 12-25 ಅಂತ ಫಿಕ್ಸ್ ಆಗೋದ್ರು, ಸೆಲೆಬ್ರಿಟೀಸ್ ಎಲ್ಲ ಖುಷಿಯಾಗೋದ್ರು. ಅದೇ ಹೇಟರ್ಸು ಮಾತ್ರ ತಿಕ್ಕ ಉರ್ಕೊಂಡ್ ಹಂಗೆ ಕೂತ್ಕೊಂಡ್ರು. ಡಬಲ್ 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 ಡಬಲ್. ಹೇಟರ್ಸ್ ಎಲ್ಲ ಇದಕ್ಕೆ ಖಂಡಿತ ಕಾಮೆಂಟ್ ಮಾಡ್ತಾರೆ. ಯಾಕೆ ಅಂತ ಸರ್, ಕೊನೆಯದಾಗಿ ದರ್ಶನ್ ಫ್ಯಾನ್ಸ್ ಒಂದು ಮೆಸೇಜ್ ಅಷ್ಟೇ, ಇದು ಈ ಸಾಂಗ್ ಅಲ್ಲಿ ಏನಂದ್ರೆ ಒಂದು ಮೆಸೇಜ್ ಕೊಡ್ತಾ ಇದೀವಿ. ಹೇಟರ್ಸ್ ಯಾರ್ಯಾರು ಇದೀರೋ ಎಲ್ಲಾ ಹೇಟರ್ಸು ಹೇಟ್ ಮಾಡಬೇಡಿ, ಯಾರನ್ನು ಎಲ್ರು ಪ್ರೀತಿ ಮಾಡೋದು ಅನ್ನೋದು ಒಂದು ಸಾಂಗ್ ಅಷ್ಟೇ. ಇದು ಡೆವಿಲ್ ಸಿನಿಮಾ ಬರ್ತಾ ಇದೆ, ಹೋಗಿ ನೋಡಿ, ಹುರ್ಕೋಬೇಡಿ ಅನ್ನೋದು ಒಂದು ಸಾಂಗ್ ರೆಡಿ ಮಾಡಿದಾರೆ ದರ್ಶನ್ ಸರ್. ಕೆಲವು ವರ್ಡ್ಸ್ ಯೂಸ್ ಮಾಡ್ತಾರೆ, ಅದನ್ನೆಲ್ಲ ಹಾಕಿ ಸಾಂಗ್ ರೆಡಿ ಮಾಡಿದೀರ ಅನ್ಸುತ್ತೆ. ಯಾವ ವರ್ಡ್? ಇಲ್ಲ 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 ಇಲ್ಲ, ಅದೆಲ್ಲ ಏನು ಬರಲ್ಲ. ಫಸ್ಟ್ ಆಫ್ ಆಲ್ ನಾವು ಅವ್ರದ್ದು ಏನು ಯೂಸೇ ಮಾಡಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಇಲ್ದಿರ ನಾವೇನು ಯೂಸ್ ಮಾಡೋಕ್ಕೂ ಆಗಲ್ಲ. ಆಮೇಲೆ ಎಷ್ಟೋ ಏನೋ ಅವ್ರ ಪರ್ಮಿಷನ್ ಇಲ್ದಿರ ಅವ್ರದ್ದೊಂದು ಮಾತಿಲ್ದಿರ ನಾವೇನು ಮಾಡೋದಿಲ್ಲ. ಅವ್ರ ಹಿಂಗೆ ಇದು ಮಾಡಬೇಡ ಅಂದ್ರೆ ನಾವು ಮಾಡೋದಿಲ್ಲ. ಅದನ್ನ ಅವ್ರನ್ನ ಕೇಳಿ ನಾವೇನೇ ಕೇಳಿದ್ರು ಅವ್ರನ್ನ ಕೇಳಿ ಮಾಡ್ತೀವಿ. ಬಟ್ ಸಾಂಗ್ ಅಂತೂ ನಾನು ಎಲ್ಲೇ ಹೋಗಿ ಏನೇ ಇಂಟರ್ವ್ಯೂ ಕುತ್ಕೊಂಡ್ರು ಅವರೊಬ್ಬರ ಬಗ್ಗೆ ಮಾತ್ರ ಗತ್ತಾಗಿ ನಾನು ಮಾತಾಡ್ತೀನಿ. ಯಾಕಂದರೆ ಅವ್ರ ಮೇಲೆ ನನಗೂ ಅವ್ರಿಗೂ ಒಂದು ಬಾಂಡಿಂಗ್ ಇದೆ. ಅವ್ರು ಏನೇ ಹೇಳಿದ್ರು ನನ್ನ ಹತ್ರ ಹೇಳ್ತಾರೆ, ಇಲ್ಲ ನಾನು ಏನೇ ಹೇಳ್ಬೇಕಂದ್ರೆ ಅವ್ರ ಹತ್ರ ಹೇಳ್ಬಿಡ್ತೀನಿ. ಸೊ ಆ ಥರ ಬಾಂಡಿಂಗ್. ಅದಕ್ಕೋಸ್ಕರ ಅವ್ರೊಬ್ಬರ ಬಗ್ಗೆ ನಾನು ಪ್ರೀತಿಯಿಂದ ಮಾತಾಡ್ತೀನಿ, ಭಯ ಪಡ್ದಿನ ಮಾತಾಡ್ತೀನಿ. ಸೊ ಏನಕ್ಕಂದರೆ ಭಯ ಪಡೋ ಅವಶ್ಯಕತೆನೂ ಇಲ್ಲ ನಮಗೆ, ಅಷ್ಟೇ. ಆಮೇಲೆ ನಿಮ್ಗೊಂದು ಫೋನ್ ಕಾಲ್ ಕೇಳಿಸ್ತೀನಿ ರೀ ಇವಾಗ. ಓಕೆ, ಕೇಳಿಸಿ ಸರ್. ಅದೇ ದರ್ಶನ್ ಸರ್ ನಿಮ್ಮ ಜೊತೆ ಮಾತಾಡಿರೋದು? ಅದೇ ಕೇಳಿಸ್ತೀನಿ. ಸುಮ್ಮನೆ ಒಂದು ಸೆಕೆಂಡ್ ಕೇಳಿಸ್ತೀನಿ ಅಷ್ಟೇ, ಜಾಸ್ತಿ ಫುಲ್ ಎಲ್ಲ ಕೇಳಿಸೋಕ್ಕಾಗಲ್ಲ. ಈಗ ಎಷ್ಟೊಂದು ಜನ ಏನು ಹೇಳ್ತಾ ಇದ್ರು ಗೊತ್ತಾ, ಹೆಂಗೆ ಕನೆಕ್ಷನ್ ನಿನಗೆ, ಹೆಂಗೆ ಕನೆಕ್ಷನ್ ಅನ್ನೋರು, ಅದೆಲ್ಲ ಹೇಳೋಕ್ಕಾಗಲ್ಲಪ್ಪ ಅಂತ ಹೇಳ್ತಿದ್ದೆ ಎಲ್ಲ ತುಂಬ ಜನಕ್ಕೆ. ಏನು ಪ್ರೂಫ್ ನಿನ್ನ ಹತ್ರ, ಏನು ಪ್ರೂಫ್ ಇದೆ ಅನ್ನೋದು? ನನ್ನ ಹತ್ರ ಇದೆ, ನನ್ನ ಪ್ರೂಫ್ ನನ್ನ ಹತ್ರ ಇದೆ. ನಾನು ಯಾಕೆ ಎಲ್ಲರ ಹತ್ರ ಅದನ್ನು ಯಾಕೆ ವೈರಲ್ ಮಾಡ್ಕೋಬೇಕು ಅನ್ನೋದು ನನಗೆ. ಸೊ ಬಟ್ ಇವಾಗ ತೋರಿಸ್ಲೇಬೇಕು ನಾನು ಅದನ್ನೆಲ್ಲ. ಅಂದರೆ ನಾನು ಎಷ್ಟು ಕ್ಲೋಸ್ ಆಗಿದ್ದೀನಿ ದರ್ಶನ್ ಸರ್ ಜೊತೆ, ಎಷ್ಟು ಪ್ರೀತಿಯಿಂದ ಅವ್ರು ನನ್ನ ಹತ್ರ ಮಾತಾಡ್ತಾರೆ, ನಾನು ಅವ್ರ ಜೊತೆ ಎಷ್ಟು ಒಡನಾಟ ಇಟ್ಕೊಂಡಿದ್ದೀನಿ. ಸೊ ಗೊತ್ತಾಗಬೇಕಲ್ಲ. ಸೊ ಗೊತ್ತಾದ್ರೆ ತಾನೇ ಎಲ್ರಿಗೂ ಪರವಾಗಿಲ್ಲಪ್ಪ ಈ ಹುಡುಗ ದರ್ಶನ್ ಅವ್ರ ಜೊತೆ ಮಾತಾಡ್ತಾನೆ, ಇಲ್ಲ ಟಚ್ ಇದೆ ಅಂತ ಎಲ್ಲ ಅನ್ಕೊಳ್ಳೋದು, ಇವನಂತ ಏನು ಟಚ್ ಇದೆ ಅಂತಾರೆ. ಬಟ್ ಇದು ಒಂದು ಪ್ರೂಫ್ ತೋರಿಸ್ತಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.